ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಈ ವೇಳೆಯಲ್ಲಿ ಸ್ವರ್ಗ ಸ್ವರ ಈ ದೈವಿಕ ದೈನಂದಿನ ದೈವೋಕ್ತಿಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ, ತಂದೆ ದೇವರ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುವ ಹಾಗೆ ಕರ್ತನು ನಮ್ಮೊಂದು ಕೃಪೆ ಕೊಟ್ಟು ಆತ ನಮ್ಮನ್ನು ನಡೆಸಿರುವಂತಹ ಈ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 23ನೇ ವಚನವನ್ನ ನಾವು ಈ ರೀತಿಯಾಗಿ ನಾವು ಕಾಣುವರಾಗಿದ್ದೇವೆ. ಅದರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ನಿಮ್ಮ ದೇವರಾಗಿರುವಂತಹ ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವನು. ತೀರಿಸದೆ ಹೋಗುವುದು ಪಾಪ, ಆದರೆ ಬಾಯಿಯಿಂದ ನುಡಿದದ್ದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾಗಿರುವಂತಹ ಯೆಹೋವನಿಗೆ ಬಾಯಿಯಿಂದ ಹರಕೆ ಮಾಡಿ ಕೊಡದಂತೆಯೇ ಅದನ್ನು ಒಪ್ಪಿಸಿ ಬಿಡಬೇಕು. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಧರ್ಮೋಪದೇಶ ಕಾಂಡದಲ್ಲಿ ತನ್ನ ಇಸ್ರಾಯೇಲರ ಮಕ್ಕಳಿಗೆ ದೇವರು ವಿಧಿಸಿದಂತ ಒಂದು ಅದ್ಭುತವಾದಂತ ಈ ಮಾತು ಇದಾಗಲ್ಪಟ್ಟಿದೆ. ಅಲ್ಲಿ ನಾವು ಕಾಣುತ್ತೇವೆ, ನಾವು ಹರಕೆಯನ್ನ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ಅದನ್ನು ತೀರಿಸಬೇಕೆಂಬುದಾಗಿ. ದೇವರಿಗೆ ಸ್ತೋತ್ರ. ನಾವು ಯಾವ ಸಂಗತಿಗಳನ್ನ ಹರಕೆ ಹೊತ್ತುಕೊಂಡಿದ್ದೇವೆ ಇವತ್ತು ಕೇಳುತ್ತಿರುವಾಗಲೇ ನಿಮ್ಮ ಅಂತರಾತ್ಮದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನೀನು ನಿನ್ನ ಕುಟುಂಬದ ಕುರಿತು, ನಿನ್ನ ಜೀವಿತದ ಕುರಿತು, ಮಕ್ಕಳ ಕುರಿತು ಇನ್ನು ಯಾವ ಸಂಗತಿಗಳನ್ನ ದೇವರಿಗೋಸ್ಕರ ನಿನ್ನ ಹರಕೆಯನ್ನ ಮಾಡಿಕೊಂಡಂತ ಸಂಗತಿ ದೇವರಾತ್ಮನು ಈ ವೇಳೆಯಲ್ಲಿ ನಿಮ್ಮನ್ನು ಜ್ಞಾಪಕಕ್ಕೆ ತರುತ್ತಾ ಇದ್ದಾನೆ. ಇವತ್ತು ಒಂದು ವೇಳೆ ಇದೆಷ್ಟು ದಿನಗಳಾಗಿರ್ಬೋದು, ಎಷ್ಟೋ ವರ್ಷಗಳಾಗಿರ್ಬೋದು, ಅಥವಾ ತಿಂಗಳುಗಳೇ ಕಳೆದಿರಬಹುದು. ನಿನ್ನ ಜೀವಿತದಲ್ಲಿ ದೇವರಿಗೆ ನೀನು ಮಾತು ಕೊಟ್ಟಂತೆ ನಂಬಿಗಸ್ತನಾದ ದೇವರು ನಿನ್ನ ಜೀವಿತದಲ್ಲಿ ಆತನು ಕೇಳಿದ ಹಾಗೆ ನನ್ನ ಮಗನು ಮಾಡುತ್ತಾನೆ ಎಂಬುದಾಗಿ, ನನ್ನ ಮಗನು ಹರಕೆಯನ್ನು ನಾನು ಅಂದುಕೊಂಡ ಹಾಗೆ ನಾನು ಆ ಕಾರ್ಯಗಳ ಜಯ ಕೊಡ್ತೇನೆ ಎಂಬುದಾಗಿ ಹೇಳಿ ಉತ್ಸುಕನಾಗಿರುವಂತ ದೇವರು ನಮ್ಮ ಜೀವಿತದಲ್ಲಿ, ಕೇಳುತ್ತಿರುವಂತ ನಿಮ್ಮ ಜೀವಿತದಲ್ಲಿ ದೊಡ್ಡದಾಗಿರುವಂತ ಅದ್ಭುತಗಳನ್ನ ಆತನು ಮಾಡಿದ್ದಾನೆ. ಹಲ್ಲೆಲೂಯಾ. ಮಾಡಿದ ನಂತರ ಆ ಅದ್ಭುತಗಳ ಕುರಿತಾಗಿ ಇವತ್ತು ನಾವು ಕಾಣುತ್ತೇವೆ. ನಾವೊಂದು ವೇಳೆ ಆ ಹರಕೆ ಸಲ್ಲಿಸುವಂಥದ್ದು ಎದ್ದು ನಿಂತು ನಾವು ಸಭೆಯಲ್ಲಿ ಹೇಳಿರ್ಬೋದು, ಅಥವಾ ಸಭೆಗಳ ಮಧ್ಯದಲ್ಲಿ ದೇವಜನರ ಮುಂದೆ ನಾವು ಹೇಳಿರ್ಬೋದು, ಅಥವಾ ನಾವು ನಮ್ಮ ರಕ್ತ ಸಂಬಂಧಿಕರ ಮುಂದೆ ನಾವು ಹೇಳಿರ್ಬೋದು, ಜನಾಂಗಗಳ ಮುಂದೆ ಹೇಳಿರ್ಬೋದು. ದೇವರಿಗೆ ಸ್ತೋತ್ರ. ಅದು ಯಾರಿಗೂ ಅದು ನೆನಪಿಲ್ಲದೆ ಮರೆತು ಹೋಗಿರ್ಬೋದು. ಆದರೆ ಕೇಳಿದ ದೇವರು, ನೋಡುವ ದೇವರು ಅದನ್ನು ಎಂದಿಗೂ ಮರೆಯುವುದಿಲ್ಲ. ತಡ ಮಾಡದೆ ಅದನ್ನು ತೀರಿಸುವುದಕ್ಕಾಗಿ ಮಗನೇ ನೀನ್ ಬಾ ಎಂಬುದಾಗಿ ಆತನ ಹಂಬಲದಿಂದ ಕರೆಯುವಂತವನು ಆತನಾಗಿದ್ದಾನೆ. ಪಡೆದುಕೊಳ್ಳುವಿಕೆ ಎಷ್ಟು ಆಶೀರ್ವಾದ ಇದೆಯೋ, ಹೊಂದಿಕೊಳ್ಳುವಿಕೆ ಎಷ್ಟು ಆಶೀರ್ವಾದವಾಗಿದೆಯೋ, ಅದನ್ನು ಅನುಭವಿಸುತ್ತಾ ಇರುವಂಥದ್ದು ಎಷ್ಟು ಅದ್ಭುತವಾದಂತ ಮಹಿಮೆಯ ಆನಂದಕರವಾದ ಆಶೀರ್ವಾದವಾಗಿದೆಯೋ, ಅಷ್ಟೇ ಅದು ಶಾಶ್ವತ ಸ್ಥಿರವಾಗಿ ನಮ್ಮಲ್ಲಿ ಅದು ನೆಲೆಗೊಂಡು ಮಹಿಮೆಯ ಸಮೃದ್ಧಿಯಾದ ಆಶೀರ್ವಾದ ಉಂಟಾಗಬೇಕಾದ್ರೆ ನಾವು ಅಂದುಕೊಂಡಿರುವ ಹರಕೆಯ ಸಂಗತಿಗಳನ್ನ ತಡ ಮಾಡದೆ ನಾವು ದೇವರಿಗಾಗಿ ಅದನ್ನು ಒಪ್ಪಿಸಲೇಬೇಕಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಅದನ್ನು ವಿಚಾರಿಸುವನಾಗಿದ್ದಾನೆ ಎಂಬುದಾಗಿ ಕೂಡ ದೇವರು ವಾಕ್ಯ ಹೇಳ್ತಾನೆ. ತಪ್ಪದೆ ಅದನ್ನು ಆತನು ವಿಚಾರಿಸ್ತಾನೆ. ಒಂದು ವೇಳೆ ನಿನ್ನ ಸಭಾನಾಯಕರ ಮುಂದೆ ನೀನು ಹೇಳಿರ್ಬೋದು, ಸಭೆಯವರ ಮುಂದೆ ನೀನು ಹೇಳಿರ್ಬೋದು, ಒಂದು ವೇಳೆ ನಿನ್ನ ಸಭಾ ಪಾಲಕನು ಕೇಳದಿರ್ಬೋದು, ಒಂದು ವೇಳೆ ಸಭೆಯ ವಿಶ್ವಾಸಿಗಳು ಕೇಳದಿರ್ಬೋದು, ಅಥವಾ ಒಂದು ವೇಳೆ ನಿನ್ನ ಮನೆಯವರು ಕೇಳದಿರ್ಬೋದು, ಅಥವಾ ನಿನ್ನ ಮಕ್ಕಳು ಕೇಳದಿರ್ಬೋದು. ಆದರೆ ಕೇಳಿದ ದೇವರು ಅದನ್ನು ವಿಚಾರಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಅದ್ಭುತಗಳನ್ನ, ಮಹಿಮೆಯನ್ನ, ನಮಗೆ ಬಿಡುಗಡೆಯನ್ನ, ನಮಗೆ ಒಂದು ಉನ್ನತಿಯನ್ನ, ನಮಗೆ ಸಮೃದ್ಧಿಯನ್ನ, ನಮಗೆ ಸ್ವಸ್ಥತೆಯನ್ನ ಕೊಟ್ಟು ನಡೆಸಿದಾತನು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಂಬುದಾಗಿ ಹೇಳಿ ದೇವರು ಸ್ವಾರ್ಥ ಮನೋಭಾವವುಳ್ಳ ದೇವರೆಂಬುದಾಗಿ ನಾವು ನೆನೆಸುವಂಥದ್ದೋ ಹಾಗೆ ಅಲ್ಲ. ಯಾಕಂದ್ರೆ ನಾವು ನುಡಿದಂತೆ ನಡೆಯುವರಾಗಿರ್ಬೇಕೆಂಬುದನ್ನೇ ದೇವರು ಬಯಸ್ತಾನೆ. ಯಾಕಂದ್ರೆ ಆತನು ಹೇಳಿದಂತೆ ಆತನು ಮಾಡುವಂತ ದೇವರು ಆತನಾಗಿದ್ದಾನೆ. ಅದನ್ನೇ ನಮ್ಮ ಜೀವಿತದಲ್ಲಿ ಕೂಡ ಅಪೇಕ್ಷಿಸುವಂತ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ತೀರಿಸದೆ ಒಂದು ವೇಳೆ ನಾವು ಇದ್ದರೆ, ಹರಕೆಯನ್ನು ತೀರಿಸದೆ ಒಂದು ವೇಳೆ ಇದ್ದರೆ, ಅದು ನನ್ನ ಜೀವಿತದಲ್ಲಿ ಅದು ಪಾಪವಾಗಿ ಅದು ಮಾರ್ಪಡ್ತದೆ. ಪಾಪ ನಮಗೆ ಆಶೀರ್ವಾದಕ್ಕೆ ನಮಗೆ ಅಡೆತಡೆವಾಗ್ತದೆ. ಪಾಪ ನಾವು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಿಕೆಗೆ ಅದು ಅಪರಾಧದ ಅಡ್ಡಗೋಡೆ ಆಗಲ್ಪಟ್ಟಿದೆ. ಪಾಪ ನಾವು ದೇವರ ಪ್ರಸನ್ನತೆಯನ್ನ ಇನ್ನೂ ಅಧಿಕವಾಗಿ ಅನುಭವಿಸದಂತೆ ಅದು ನಮ್ಮನ್ನು ಹಿಡಿದಿಟ್ಟುಕೊಳ್ಳುವಂತ ಸಂಗತಿ ಆಗಲ್ಪಟ್ಟಿದೆ. ಹಲ್ಲೆಲೂಯಾ. ಆದ್ದರಿಂದ ಪಾಪ ಇವತ್ತು ದೇವರ ಸನ್ನಿಧಿಯಲ್ಲಿ ಇವತ್ತು ನಾವು ಏನಾಗಬೇಕಾಗಿದೆಯೋ, ಏನು ಹೊಂದಿಕೊಂಡಿದ್ದೇವೋ ಅದನ್ನು ಪರಿಪೂರ್ಣ ಆನಂದಿಸದ ಹಾಗೆ ಮಾಡುವಂತ ಸಂಗತಿ ಪಾಪವಾಗಿದೆ.
ಆದುದರಿಂದ ಹರಕೆಯನ್ನ ಸಲ್ಲಿಸುವುದನ್ನ ತಡ ಮಾಡಬಾರದೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ದೇವರಿಗೆ ಸ್ತೋತ್ರ.